ಕೈಕೊಟ್ಟಿದೆ ಮುಂಗಾರು ಬರಿದಾಗುತ್ತಾ ಕೆಆರ್ಎಸ್ ಡ್ಯಾಮ್ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಸದ್ಯ 81 ಅಡಿಗೆ ಕುಸಿದಿದೆ ಕೆಆರ್ಎಸ್ ಡ್ಯಾಮ್ನ ನೀರಿನ ಮಟ್ಟ. ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆಯಲ್ಲಿ ಮುಂಗಾರು ಸರಿಯಾಗಿ ಆಗ್ತಾ ಇಲ್ಲ, ಜಲಾಶಯದಲ್ಲಿ ನೀರಿಲ್ಲ. ಸದ್ಯ 81 ಅಡಿಗೆ ಕುಸಿದ್ಬಿಟ್ಟಿದೆ ಡ್ಯಾಮ್ನ ನೀರಿನ ಮಟ್ಟ. ಮಳೆ ಇಲ್ಲದೆ ಮಂಡ್ಯ ಜಿಲ್ಲೆಯ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಮುಂದೆ ಹೇಗೆ ಕತೆ ಅಂತೇಳಿ ಈಗ ಆತಂಕದಲ್ಲಿದ್ದಾರೆ. ಸುತ್ತಮುತ್ತಲ ಜಿಲ್ಲೆಗಳಿಗೆ ನೀರಿನ ಸಮಸ್ಯೆ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಮೈಸೂರು, ಬೆಂಗಳೂರು ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಬಹುದು. ಬತ್ತಿ ಹೋಗ್ತಾ ಇದೆ ಜಲಾಶಯ. ಈಗ ಈ ಜಲಾಶಯಗಳಲ್ಲಿ ಬಂಡೆಯ ದರ್ಶನ ಆಗ್ತಾ ಇದೆ, ಬಂಡೆಗಳು ಕಾಣಿಸ್ಕೊಳ್ತಾ ಇದೆ. ಸರಿಯಾಗಿ ಮುಂಗಾರು ಮಳೆ ಆಗ್ತಾ ಇಲ್ಲ. ಮೈಸೂರು, ಮಂಡ್ಯ, ಬೆಂಗಳೂರು ಭಾಗದ ಜನರು ಕೆಆರ್ಎಸ್ ನದಿ ನೀರನ್ನ, ಜಲಾಶಯದ ನೀರನ್ನ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಆದರೆ ಡ್ಯಾಮ್ನಲ್ಲಿ ನೀರಿನ ಮಟ್ಟ ಇಳಿಕೆ ಆಗ್ತಾ ಇದೆ, ಬತ್ತು ಹೋಗ್ತಾ ಇದೆ, ಬಂಡೆಗಳು ಕಾಣಿಸ್ತಾ ಇದೆ. ಹೀಗೆ ನೀರಿಲ್ಲ ಅಂತ ಹೇಳಿದ್ರೆ ಕಾವೇರಿ ಜಲನಯನ ವ್ಯಾಪ್ತಿಯಲ್ಲಿ ಬರುವಂಥ ರೈತರ ಕಥೆ ಏನು? ಇನ್ನೊಂದು ಕಡೆಗೆ ಬೆಂಗಳೂರಿಗೆ ಕುಡಿಯುವ ನೀರಿನ ಮೂಲ ಅಂತ ಹೇಳಿದ್ರೆ ಅದು ಕೆಆರ್ಎಸ್ ಕಾವೇರಿ ನದಿ ನೀರು. ಆ ನದಿ ನೀರೇ ಈಗ ಬತ್ತುತ್ತಾ ಇದೆ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ನೀವು ಕೂಡ ದೃಶ್ಯಗಳಲ್ಲಿ ಯಾವ ರೀತಿಯಾಗಿ ಕಾವೇರಿ ಏನು ನದಿ ನೀರು ಬತ್ತುತ್ತಾ ಇದೆ ಅಂತೇಳಿ. ಬಂಡೆಗಳು ಕಾಣಿಸ್ತಾ ಇವೆ. ಮುಂಗಾರು ಆರಂಭದಲ್ಲೇ ಈ ರೀತಿ ಆಗ್ತಾ ಇದೆ. ಒಂದು ವೇಳೆ ಮುಂಗಾರು ಕೈಕೊಟ್ಟಿದ್ದೇ ಆದಲ್ಲಿ ಮುಂದೆ ದೊಡ್ಡ ಮಟ್ಟದ ಆತಂಕ ಖಂಡಿತವಾಗ್ಲೂ ಇದ್ದೇ ಇರುತ್ತೆ, ಸಂಕಷ್ಟ ಇದ್ದೇ ಇರುತ್ತೆ. ಹೀಗಾಗಿ ರೈತರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಕೃಷಿ ಸ್ಟಾರ್ಟ್ ಮಾಡಬೇಕಿತ್ತು ಇಷ್ಟೊತ್ತಿಗಾಗಲೇ, ಆದರೆ ಇನ್ನೂ ಕೂಡ ಪ್ರಾರಂಭ ಆಗಿಲ್ಲ. ಅದಕ್ಕೆಲ್ಲ ಕಾರಣ ಹಳೆ ಮೈಸೂರು ಭಾಗದಲ್ಲಿ ಮುಂಗಾರು ಕೈಕೊಟ್ಟಿದೆ.